ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ನಮ್ಮಮ್ಮ ಮತ್ತು ಅಪ್ಪ ಏನು ಗಿಫ್ಟ್ ಕೊಟ್ಟರು, ಗೋಲ್ಡ್ ಗಿಫ್ಟ್ ನಮ್ಮ ಮನೆಯವ್ರಿಂದ. ಆ್ಯಂಡ್ ನಾವೇನು ಕೊಟ್ವಿ ಮಗುಗೆ ಗಿಫ್ಟ್ ಅಂತ, ಗೋಲ್ಡ್ ಶಾಪಿಂಗ್ ಬ್ಲಾಗ್ ಆಗಿರುತ್ತೆ ಇದು. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವೀಡಿಯೋಸ್ ನೋಡಿ, ಓಕೆನಾ? ಇದು 6 ಗ್ರಾಮ್ 916. ಬರೋದು ಅದೇ ರೆಗ್ಯುಲರ್ ಆಂಟಿ. ಇನ್ನ ಡಿಸೈನ್ ಎಲ್ಲ ಫ್ಯಾನ್ಸಿ ರೆಗ್ಯುಲರ್ ಬರೋದು ಅದೇ. ಕಲರ್ ಯಾಕೆ ಇದೊಂಥರ ಇದು ಪ್ಲೇನ್ ಇದೆ ಅಲ್ಲ, ಅಗಲ ಸೇಮ್ ಕಲರ್ ಇದೆ, ಇದು ಅಗಲ ಇದೆ ಅಷ್ಟೇ, ಸೇಮ್ ಚಿನ್ನ. ಏನ್ ಮಾಡಿ ಬಡ್ಡೆ ನಾಯಿತು ಇಲ್ಲ, ಇನ್ನು 1 ಮಂತ್ ಇದೆ. ಆಷಾಢ ಕಮ್ಮಿ ಆಯಿತು ಅಂದ್ರೆ ರೇಟು ಅಂದ್ರಲ್ಲ. ಒಂದು ನಿಮಿಷನೂ ಕೈ ನಿಲ್ಲಲ್ಲ, 1 ನಿಮಿಷನೂ ನಿಲ್ಲಲ್ಲ. ಇಲ್ಲೇ ಇರ್ತೀಯಾ? ಇಲ್ಲೇ ಇರ್ತೀರ? ಯಾವ್ದು ಆಯ್ತು ಅಂದ್ರೆ ಫೈನಲ್ ಅದಲ್ಲಿ ನೋಡೋಣ ಯಾವ್ದು ಬೇಕು. ಆ್ಯಂಡ್ ಫೈನಲಿ ಒಂದು ಚೈನ್ ಸೆಲೆಕ್ಟ್ ಮಾಡಿದ್ವಿ. ಸೊ ಅದು ಹಳೇ ಡಿಸೈನ್ ಚೈನ್ ಅಂತ ನಮ್ಮಮ್ಮಗೆ ಇಷ್ಟ ಆಗಿತ್ತು. ಸೊ ಇದೇ ಇರಲಿ ಚೈನ್. ಆ್ಯಂಡ್ ಡಾಲರ್ ಕೂಡ ಅಲ್ಲೇ ಸೆಲೆಕ್ಟ್ ಮಾಡಿದ್ವಿ, ಅದು ಗಣೇಶನ್ ಡಾಲರ್. ಸೊ ಅದು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ನನ್ನ ಮಗಳಿಗೆ. ಸೊ ಫಸ್ಟ್ ನಾವು ತೊಗೊಳ್ಳೋದು ಗಣೇಶನ್ ಡಾಲರೇ ಇರಲಿ, ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಚೈನ್ ವಿತ್ ಡಾಲರ್ ನಮ್ಮ ಅಪ್ಪ ಅಮ್ಮ ಕೊಡಿಸಿದ್ರು. ಸೊ ಇದೊಂದು ಅವಳಿಗೆ ಬರ್ಡೇ ಗಿಫ್ಟ್, ಗೋಲ್ಡ್ ಚೈನ್. ಆ್ಯಂಡ್ ನಾವು ಇದನ್ನು ಒಂದು 15 ಡೇಸ್ ಬ್ಯಾಕೇ ಇದನ್ನು ನಾವು ಶಾಪಿಂಗ್ ಮಾಡ್ಕೊಂಬಂದಿದ್ದು ಗೋಲ್ಡ್ ಚೈನ್ ನನ್ನ ಮಗಳಿಗೆ ಅಂತ. ಬಟ್ ವಿಡಿಯೋ ಹಾಕಿರಲಿಲ್ಲ, ಒಂದೇ ಸತಿ ವೀಡಿಯೋಸ್ ಕಂಟಿನ್ಯೂ ಮಾಡೋಣ ಅಂತ ಹೇಳಿ. ಸೊ ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ಚೈನ್ ಮತ್ತು ಡಾಲರ್ ನಂಗೆ ತುಂಬ ಇಷ್ಟ ಆಯಿತು, ಅವಳಿಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದೊಂದು ನಮ್ಮ ಅಪ್ಪ ಅಮ್ಮ ಪಾಪುಗೆ ಬರ್ಡೇ ಗಿಫ್ಟಾಗಿ ಕೊಟ್ಟಿದ್ದಾರೆ ನೋಡಿ. ಅವಳದೇ ಸೌಂಡ್, ಅದು ಪಾತ್ರೆ ಸೌಂಡ್ ಎಲ್ಲ ಮಾಡ್ತಿರೋದು ಅವಳೇನೆ. ನೀರು ಕುಡ್ಸೋಕ್ಕಂತ ಇಕ್ಕಿದ್ರೆ ಅದ್ರಲ್ಲಿ ಆಟ ಆಡೋದು, ಸ್ಪೂನ್ ತೆಗಿಯೋದು, ಆಚೆಗೆ ಹಾಕೋದು, ಅದೇ ಆಟ ಮಾಡ್ತಾಳೆ. ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಮಗಳಿಗೆ ಕ್ಯೂಟಾಗಿ ಚೈನ್. ಸೊ ಇದು ಎಷ್ಟು ಗ್ರಾಮ್ ಇದೆ ಅಂತ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗಲ್ಲಿ ಹಾಕ್ತೀನಿ. ಬರ್ಡೇ ಗಿಫ್ಟ್ಸ್ ಇದೆ ಅಲ್ವಾ, ಸೊ ಅದೆಲ್ಲ ಅಪ್ಲೋಡ್ ಮಾಡ್ಬೇಕಾದ್ರೆ ಚೈನ್ಸ್ ಎಲ್ಲ ಎಷ್ಟು ಗ್ರಾಮ್ ಇದೆ ಆ್ಯಂಡ್ ನಾವು ಮಾಡಿಸಿರೋ ಬಳೆದೆಲ್ಲ ಎಷ್ಟು ಗ್ರಾಮ್ ಇದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಫೈನಲಿ ಚೈನ್ ನೋಡಿ ಈ ಥರ ಕಾಣಿಸ್ತಾ ಇದೆ. ಡಾಲರ್ ತುಂಬ ಇಷ್ಟ ಆಯಿತು, ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ. ಫಸ್ಟ್ ಏನೇ ತೊಗೊಂಡ್ರು ಗಣೇಶಂದು ಹಾಕಬೇಕು ಅಂತ ಹೇಳ್ತಾರೆ ನಮ್ಮಮ್ಮ, ಡಾಲರ್ ಗೋಲ್ಡಲ್ಲಿ. ಸೊ ಇದೊಂದು ತೊಗೊಂಡ್ವಿ. ನಾನು ಈಗಲೇ ಏನಕ್ಕೆ ಬೇಡ ಅಂತೆಲ್ಲ ಇದು ಮಾಡಿದೆ. ಅಪ್ಪ ಅಮ್ಮ ಇಲ್ಲ ಗಿಫ್ಟ್ ಮಾಡಬೇಕು ಅಂತ ಹೇಳಿ, ಅವ್ರಿಷ್ಟ, ಅವ್ರಿಗೆ ಸಖತ್ ಇಷ್ಟ ಅವ್ರ ಮೊಮ್ಮಗಳಿಗೆ ಇದೆಲ್ಲ ಮಾಡೋದಕ್ಕೆ. ಸೊ ತೊಗೊಂಡು ಕೊಟ್ಟರು. ಮಗಳ ಕೆಳಗೆ ಕೊಟ್ಬಿಡಿ.
ನಮ್ಮಪ್ಪ ಹೆಸರು ಪರಮೇಶ್. ಪಾಪ ಪಿಡ ಪಿಡ ಪಿಡ. ಮೂರ್ ಫ್ರಾನ್ಸ್ಗೆ 2 ಇದು ಬಳೆ ಮಾಡಕ್ಕಾಗಲ್ವಾ? ಪಾಪುಗೆನಾ? ಇಲ್ಲಿ ಈ ಕಡೆ ನೋಡಿ ಚೇನು. ಇಲ್ಲಿ ನೋಡಿ, ಇಲ್ಲಿ ಕೈ ಹಾಕೋ ಇಲ್ಲಿ. ಕೇಳ್ಕೊ. ಆಗ್ತಾರೆ. ನೋಡಿ. ತಗೊಳ್ಳಿ. ಹಿಡ್ಕೊ. ನಾನ್ ಕೊಡ್ತಿದ್ದೀನಿ ತಗೋ. ಹಿಡ್ಕೊಳಪ್ಪ ಹಿಂಗೆ ಹಿಂಗೆ ಏನು ಕೊಡ್ತೈತಲ್ಲ ಪ್ರಭು. ಅದು ಚಿಕ್ಕದಂತ ಬ್ರಾಸ್ಲೆಟ್. ಇಲ್ಲೇ ಇರ್ತೀಯಾ? ಇಲ್ಲೇ ಇರ್ತೀಯ ಯಾವ್ದು ಆಯ್ತು ನೋಡಿ ಫೈನಲ್ ಅದಲ್ಲಿ ನೋಡೋಣ ಯಾವ್ದು ಬೇಕು. ಹಾಗೆ ಬ್ರಾಸ್ಲೆಟ್ ನೋಡೋಣ ಅಂತ ಜಸ್ಟ್ ನೋಡಿದೆ ಬ್ರಾಸ್ಲೆಟನ್ನು. ಬಟ್ ಗರ್ಲ್ ಬೇಬಿ ಎಲ್ಲ 2 ಕೈಗೂ ಬ್ಯಾಂಗಲ್ ಇದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನೆಕ್ಸ್ಟ್ ಇನ್ನೂ ಒಂದು ಮಂತ್ ಬ್ಯಾಕಲ್ಲಿ ಅಲ್ವಾ ಚೈನ್ ಮಾಡಿಸಿದ್ದು. ಸೊ ಇನ್ನೂ 1 ಮಂತ್ ಟೈಮ್ ಇದೆ. ಅಷ್ಟರಲ್ಲಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಗುಗೆ ಬಳೆ ಮಾಡಿಸೋಣ ಅಂತ ಹೇಳಿ ಇಲ್ಲ ಅಲ್ಲಿಂದ ಹೊರಟ್ವಿ. ಚೈನ್ ಒಂದು ರೆಡಿ ಆಗಿ ತೊಗೊಂಡು ಹೋದ್ವಿ. ನಾನು ನಮ್ಮ ಅಪ್ಪ ಮತ್ತು ಅಮ್ಮ ಪಾಪು ಇಷ್ಟು ಜನ ಹೋಗಿದ್ದು ತೊಗೊಂಬರೋದಕ್ಕೆ ಅಂತ ಗೊತ್ತಿರೋರು. ಸೊ ರೆಗ್ಯುಲರಾಗಿ ನಾವು ಅವ್ರ ಹತ್ರನೇ ಎಲ್ಲ ಜ್ಯುವೆಲರ್ಸ್ ಎಲ್ಲ ತೊಗೊಳ್ಳೋದು. ಆ್ಯಂಡ್ ಇಲ್ಲಿ ಸೈಬರಿಗೆ ಬಂದಿದ್ವಿ. ಅಪ್ಪ ಅಮ್ಮಂದೇನೋ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕಿತ್ತು. ಸೊ 5 years ಒನ್ಸ್ ಅದು ಇದಾಗುತ್ತಲ್ಲ. ಸೊ ಇವಾಗ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸೋಣ ಅಂತ ಬಂದಿದ್ವಿ. ಇಲ್ಲೇ ನಮ್ಮ ಒಂದಿವೆ ಹೋಗ್ತಾ ತಗೊಂಡಿದ್ಯಾ ತಾನೆ? ಇದು ಆ್ಯಂಡ್ ನನ್ನ ಮಗಳಿಗೆ ನೈಟ್ ಎವ್ರಿ ನೈಟ್ ಈ ಥರ ನೆನೆಸಿಟ್ಬಿಟ್ಟಿರ್ತೀನಿ. ಬಾದಾಮಿ ಆ್ಯಂಡ್ ಗೋಡಂಬಿ ಒಂದೇ ಒಂಚೂರು ಖರ್ಜೂರ ಹಾಕಿ ನೆನೆಸಿಟ್ಟಿರ್ತೀನಿ ನೈಟೆಲ್ಲ. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಒಂಚೂರು ಹಾಲು ಜೊತೆಗೆ ಇದನ್ನು ರುಬ್ತೀನಿ. ಅವಳಿಗೆ ಡೈಜೆಸ್ಟು ಚೆನ್ನಾಗಾಗುತ್ತೆ ಆ್ಯಂಡ್ ದಪ್ಪ ಆಗೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡೇ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ನನ್ನ ಮಗಳು ವೆಯ್ಟ್ ಕೂಡ ಜಾಸ್ತಿ ಇನ್ಕ್ರೀಸ್ ಆಗ್ತಿದ್ದಾಳೆ. ಸೊ ಈ ಥರ ಒಂದು ನೈಟ್ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಒಂಚೂರು ಫೀಡ್ ಮಾಡಿಸಿ ನೆಕ್ಸ್ಟ್ ಈ ಥರ ಮಾಡಿ ಕೂಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಅವ್ರಿಗೂ ಸ್ವೀಟ್ ಅನಿಸುತ್ತೆ. ಸ್ವಲ್ಪ ಖರ್ಜೂರ ಸ್ವೀಟ್ ಇರುತ್ತಲ್ಲ, ಅವಳಿಗೂ ಇಷ್ಟ ಆಗುತ್ತೆ. ಎವ್ರಿ ಡೇ ನಾನು ಕುಡಿಸ್ತೀನಿ. ಮಾರ್ನಿಂಗ್ ಎದ್ದ ತಕ್ಷಣ ವಿಟಮಿನ್ ಡ್ರಾಪ್ಸ್ ಹಾಕ್ಬಿಟ್ಟು ನೆಕ್ಸ್ಟ್ ಇದೊಂದು ಕುಡಿಸ್ತೀನಿ. ನೋಡಿ ಈ ಥರ ಫುಲ್ಲು ಸಾಲಿಡ್ ಆಗಬೇಕು, ಗಟ್ಟಿಯಾಗಿರಬಾರ್ದು. ಜ್ಯೂಸ್ ಅವಳಿಗೆ ನೀರು ಥರ ಕುಡಿಸ್ತಾ ಇದೀವಿ ಅಂತ ಫೀಲ್ ಆಗಬೇಕು. ಸೊ ಅದಕ್ಕೆ ಫುಲ್ಲು ತೆಳ್ಳಗೆ ಮಾಡ್ತೀನಿ. ಹಾಲು ಜಾಸ್ತಿನೇ ಹಾಕ್ತೀನಿ. ಪ್ಯಾಕೆಟ್ ಹಾಲೇ ಹಾಕೋದು ನಾನು. ಬ್ರೆಸ್ಟ್ ಮಿಲ್ಕ್ ಏನು ಹಾಕ್ತಾಯಿಲ್ಲ. ಬ್ರೆಸ್ಟ್ ಮಿಲ್ಕ್ ಕೂಡ ಹಾಕ್ಬೋದು, ಅದರ್ವೈಸ್ ಪ್ಯಾಕೆಟ್ ಹಾಲು ಹಾಕ್ಬೋದು. ನಾನು ಸರಿಗೂ ಅಷ್ಟೇ ಒಂಚೂರು ಪ್ಯಾಕೆಟ್ ಹಾಲು ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಇರುತ್ತೆ. ಒಂದು 2-3 ಸ್ಪೂನ್ಸಾದ್ರು ಚೆನ್ನಾಗಿ ಕುಡ್ಕೋತಾಳೆ. ಆಮೇಲೆ ಆಟ ಉಗಿಯೋದು ಮಾಡೋದು ಆ ಥರ ಮಾಡ್ತಾಳೆ. 2-3 ಸ್ಪೂನ್ ಕುಡಿದ್ರೆ ಸಾಕು ಅವಳು. ಬರ್ಡೇ ಹಿಂದಿನ ದಿನ ವ್ಲಾಗ್ ಇದು. ಸೊ ಪಾಪುಗೆ ಬ್ಯಾಂಗಲ್ಸ್ ಮಾಡೋಣ, ಗೋಲ್ಡ್ ಬ್ಯಾಂಗಲ್ಸ್ ಮಾಡ್ಸೋಕೆ ಹಾಕೋಣ ಅಂತ ಹೇಳಿ ಹೋಗ್ತಾಯಿದ್ವಿ. ಬಟ್ ಅವ್ರು ಹೇಳಿದ್ರು ರೆಡಿಲಿ 1-2-3 ಬ್ಯಾಂಗಲ್ಸ್ ಮಾತ್ರ ಇರೋದು ಅಷ್ಟೇ, 2-3 ಪೇರ್ಸ್. ಬಟ್ ಡಿಸೈನ್ಸ್ ಅಷ್ಟು ಇರೋದಿಲ್ಲ. ನೀವು ಆರ್ಡರ್ ಕೊಟ್ಟರೆ
ಒನ್ ವೀಕ್ ಬಿಫೋರೇ ಆರ್ಡರ್ ಕೊಡಬೇಕು ಅಂತ ಹೇಳಿದ್ರು. ಸೊ ನಾವು ರೆಡಿನೇ ಇರುತ್ತಲ್ವಾ ಬ್ಯಾಂಗಲ್ಸ್ ಎಲ್ಲ ನೋಡಿ ತೊಗೊಂಬರ್ಬೋದು, ಡಿಸೈನ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೋದ್ವಿ. ಬಟ್ ಅವ್ರು ಹೇಳಿದ್ರು ಆರ್ಡರೇ ಕೊಡಬೇಕಿತ್ತು ಅಂತ. ಸೊ ಇನ್ನೇನು ಮಾಡೋಕ್ಕಾಗುತ್ತೆ, ಯಾವ್ದು ರೆಡಿ ಇರುತ್ತೆ ಅದೇ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು. ಆ್ಯಂಡ್ ಪಾಪನೂ ಕರ್ಕೊಂಡು ಹೋಗಿದ್ವಿ. ಅವಳಿಗೂ ಅಷ್ಟೇ, ಅವಳು ಬ್ಯಾಂಗಲ್ಸ್ ಎಲ್ಲಮ್ಮ ಹಾಕೋಣ ನೋಡೋಣ ಕೈಗೆ ಅಂದರೆ ಹಿಂಗೆ ಬಳೆ ಹಾಕ್ಸ್ಕೊಳಕ್ಕೆ ಹಿಂಗೆ ಹಿಡಿತಾರಲ್ಲ ಆ ಥರ ಹಿಡಿದು ತೋರಿಸ್ತಾಳೆ. ಇವಾಗಲೂ ಅಷ್ಟೇ ಎಲ್ಲಿ ಬಿದ್ದೆ ಬಳೆ ಅಂತಂದರೆ ತೋರಿಸ್ತಾಳೆ. ಅವಳಿಗೂ ಸಖತ್ ಇಷ್ಟ ಆಗ್ಬಿಟ್ಟಿದೆ ಆ ಬ್ಯಾಂಗಲ್ಸ್. ಸೊ ಇದೊಂದು ಬರ್ಡೇಗೆ ಒಂದು ಗಿಫ್ಟ್ ನಮ್ಮ ಕಡೆಯಿಂದ ಬ್ಯಾಂಗಲ್ಸ್ ಗಿಫ್ಟ್ ಮಾಡೋಣ ಅಂತ ಗಿಫ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಗಿಫ್ಟ್ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ, ಗೋಲ್ಡ್ ಗಿಫ್ಟ್. ಅವಳು ವೈಟಿಗಿದ್ಳಲ್ಲ, ಅವಳ ಕೈಗೆ ಚೆನ್ನಾಗಿ ಕಾಣುತ್ತೆ ಗೋಲ್ಡ್ ಬ್ಯಾಂಗಲ್ಲ. ನೋಡಿ ಇವಾಗಲೂ ಅಷ್ಟೇ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ನಗಾಡೋದು, ವಾಯ್ಸ್ ಓವರ್ ಕೊಡೋಕ್ಕೆ ಬಿಡಲ್ಲ ಅಲ್ಲಮ್ಮ. ಇದು ಅಷ್ಟೇ ಎಷ್ಟು ಗ್ರಾಮ್ ಇದೆ ಆ್ಯಂಡ್ ಪ್ರೈಸ್ ಎಷ್ಟಾಯಿತು ಅಂತ ಎಲ್ಲ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗಲ್ಲಿ ಹೇಳ್ತೀನಿ, ಬರ್ಡೇ ಗಿಫ್ಟ್ಸ್ ಜೊತೆಗೆ. ಸೊ ಅದು ಮೇ ಬಿ ನಾಳೆನೇ ಬರುತ್ತೆ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬ್ಯಾಂಗಲ್ ಡಿಸೈನ್ ಕೂಡ ಲೈಕ್ ಕಡ್ಗ ಥರ ಇದೆ, ಕಡ ಥರ ಚೆನ್ನಾಗಿ ಕಾಣುತ್ತೆ. ಅವಳಿಗೂ ಬಾಯ್ ಬೇಬಿ ಥರನೇ ಇದ್ದಾಳಲ್ಲ, ಒಂಚೂರು ಕೂದಲು ಬೇರೆ ಇಲ್ವಲ್ಲ, ಸೊ ಎಲ್ಲ ಗಂಡು ಮಗು ಥರನೇ ಅನಿಸುತ್ತೆ. ಸೊ ಅದಕ್ಕೆ 2 ಕೈಗೂ ಮಾಡಿಸ್ಬಿಟ್ಟೆ ಇರಲಿ ಅಂತ. ಆ್ಯಂಡ್ ಯಾವಾಗಿದ್ರೂ ಮಾಡಿಸೋದೆ ಅಲ್ವಾ. ಸೊ ಅವಳಿಗೆ ಉಂಗುರನೂ ಅಷ್ಟೇ ತೊಗೊಂಡಿದ್ವಿ ಮುಂಚೆನೇ. ಉಂಗುರ ಏನು ತೊಗೊಳೋದೇನು ಬೇಡ, ಸದ್ಯಕ್ಕೆ ಬ್ಯಾಂಗಲ್ಸ್ ಸಾಕು, 2 ಉಂಗುರ ಇದೆಲ್ಲ ಸಾಕು. ಅಪ್ಪ ಒಂದು ಕೊಟ್ಟಿದ್ರು ಆ್ಯಂಡ್ ನಾವು ಒಂದು ತೊಗೊಂಡಿದ್ವಿ ಉಂಗುರ ಮಗುಗೆ ಅಂತ. ಸೊ ಅಷ್ಟೇ ಸಾಕು ಅಂತ ಹೇಳಿ ತೊಗೊಂಡ್ವಿ ಬ್ಯಾಂಗಲ್ಸ್. ಇದರಲ್ಲಿ ಏನು ಗೊತ್ತಾ, ಜಾಸ್ತಿ ಆರ್ಡರ್ ಕೊಟ್ಟರೆ ನಮ್ಗೆ ಇಷ್ಟ ಬಂದಂಗೆ ಮಾಡಿಕೊಡ್ತಾರೆ. ಬಟ್ ಟೈಮ್ ಇರಲಿಲ್ಲ ನಮಗೆ. ಸೊ 1 ಡೇ ಬಿಫೋರ್ ಇಂದಂಗೆ ಹೋಗಿ ತೊಗೊಂಡು ಬಂದಿದ್ದು. ಸೊ ಅಷ್ಟು ಲೈಕ್ ಏನು ಐಟಮ್ಸ್ ಇರಲಿಲ್ಲ ಬ್ಯಾಂಗಲ್ಸ್ ಪೇರ್ಸ್ ಎಲ್ಲ. ಅದು 40 ಗ್ರಾಮ್ ಆಗಲ್ಲ, ಮಿನಿಮಮ್ 45 ಗ್ರಾಮ್. ನಾನು ಆಲ್ರೆಡಿ ಮಾಡಿದೀವಿ, ಅದು ಆಗಲ್ಲ. 43 ಗ್ರಾಮು ಲಾಸ್ಟ್ ಬಂತು, 43.5. ಇದನ್ನ 47 ಇದೆ. 47 ಇದ್ರೇನೆ ಆಗ ಫಿನಿಶಿಂಗ್ ಕರೆಕ್ಟ್ ಆಗಿ ಬರುತ್ತೆ, ಡಿಸೈನ್ ಪರ್ಫೆಕ್ಟ್ ಫುಲ್ ಡಿಸೈನ್ ಬರುತ್ತೆ. ಯಾವುದು ಇಲ್ಲ, ಅದು ಆಂಟಿಕ್ ಪಾಲಿಶ್ ಇಲ್ವಾ, ಇದು ನೋಡಿ ಮಿನಿಮಮ್ 40 ಆಗಲ್ಲ, 43, 44 ಗ್ರಾಮ್ ಬೇಕೇ ಬೇಕು. ಆಮೇಲೆ ಸುಮ್ಮನೆ 40 ಹೇಳ್ಬಿಟ್ಟು ಆಯ್ತು ಮಾಡ್ಕೊಡ್ತೇವೆ, 44 ಬಂತು, ಅವಾಗ ನಿಮಗೂ 4,000 4 ಗ್ರಾಮ್ ದುಡ್ಡು ಅಂತ ಹೆಚ್ಚು ಕಮ್ಮಿ 30,000 ಎಣಿಸೋದು ಕಷ್ಟ. ಹಂಗೆ ಫಸ್ಟ್ ಹೇಳ್ಬಿಡ್ತೀವಿ ಅಷ್ಟೇ ಆಗುತ್ತೆ. ಯಾಕೆ ನಾನು ಹೆಚ್ಚು ಕಮ್ಮಿ ಈ ಲಾಂಗ್ ಚೈನ್ ನಾನು ಕಸ್ಟಮರ್ ಆಚಾರ್ಯ 40 ಗ್ರಾಮ್ ಹೇಳಿದ್ರೆ ಅವ್ರು ಆಗೋದಿಲ್ಲ ಅಂತ ರಾಂಗ್ ಮಾಡ್ಬಿಟ್ಟು ಕಳಿಸ್ಬಿಡ್ತಾರೆ. ಮಿನಿಮಮ್ 42 ಹೇಳಿದ್ರೆ 43 ಫಿನಿಶಿಂಗ್ ಎಷ್ಟು ಗ್ರಾಮಲ್ಲಿ ಬ್ಯಾಂಗಲ್ಸ್ ಇದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಮಕ್ಕಳೆಲ್ಲ ಆಟ ಆಡ್ತಿರ್ತಾರಲ್ಲ, ಸೊ ಮುರಿದೋಗೋದು ಅದೆಲ್ಲ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದೆ. ಸೊ ಅವ್ರು ಹೇಳಿದ್ರು ಒಂದು 4 to 5 ಒಂದೊಂದು ಬಳೆ 5 ಗ್ರಾಮ್ ಆ ಥರ ಇದ್ದರೆ ಮಾಡಿಸ್ಕೊಂಡು ಚೆನ್ನಾಗಿರುತ್ತೆ, ಮುರಿದೋಗಲ್ಲ ಅಂತ. ಸೊ ಏನು ಲೈಫಲ್ಲಿ ಮಾಡಿಸೋದು ಒಂದೇ ಸತಿ ಅಲ್ವಾ, ಆಮೇಲೆ ಬೇಕಾದ್ರೆ ಅವ್ಳು ದೊಡ್ಡೋಳಾಗ್ಬೇಕಾರೆ ಆದಾಗ ಅದನ್ನ ತೆಗೆದು ಬೇರೆ ಏನಾರ ಮಾಡಿಸೋಣ ಅಂತ ಹೇಳ್ಬಿಟ್ಟು 916 ಮಾಡಿಸಿದ್ವಿ. 916 ಮುಂದೇನು ರೇಟ್ ಇರುತ್ತೆ. ಸೊ ನಾವೇನೇ ತೊಗೊಂಡ್ರು 916 ತೊಗೊಂಡ್ಬಿಟ್ವಿ. KDM ಆ ಥರ ಏನು ಪರ್ಚೇಸ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ 916 ಬ್ಯಾಂಗಲ್ ಆರ್ಡರ್ ಕೊಟ್ಟು ಬಂದ್ವಿ. ಆ್ಯಂಡ್ ಅವ್ರು ಹೇಳಿದ್ರು ಲೈಕ್ ಗೊತ್ತಿರೋರ ಹತ್ರ ಹೋಗ್ತೀವಿ, ನಮ್ಮ ಹತ್ರ ಕಲೆಕ್ಷನ್ಸ್ ಇಲ್ಲ, ನಮಗೆ ಗೊತ್ತಿರೋ ನಮ್ಮ ಬ್ರದರ್ ಒಂದು ಅಂಗಡಿ ಇದೆ, ಅಲ್ಲಿ ಹೋಗಿ ತೊಗೊಂಡ್ಬಿಡ್ತೀವಿ ಅಂತ. ಸೊ ಅದಕ್ಕೆ ಹೇಳಿದೆ, ಅದ್ರ ಮೇಲೆ ನಾವು ಆರ್ಡರ್ ಕೊಟ್ಟಿರೋದ್ಮೇಲೆ ಒಂದು ಅರ್ಧ ಗ್ರಾಮ್ ಜಾಸ್ತಿ ಆದರೂ ಪರವಾಗಿಲ್ಲ, ಚೆನ್ನಾಗಿರಲಿ ಅಂತೆಲ್ಲ ಹೇಳಿ ಬಂದ್ವಿ ರಿಟರ್ನು. ಸೊ ಪಪ್ಪು ಬರ್ಡೇ ನಾಳೆ ಇದ್ದಾಗ ಸಂಜೆ ಹಂಗೆ ಕೊಡ್ತೀನಿ ಅಂತ ಹೇಳಿದ್ರು, ಒಂದು 4 o'clock ಹಂಗೆ. ಸೊ ಅವ್ರು ಬೇಗನೆ ಕೊಟ್ಟರು, ಅದೊಂದು ಖುಷಿ ಆಯಿತು. ಬೆಳಗ್ಗೆನೇ ಹಾಕಿದ್ದೆ ಪಾಪುಗೆ, ಆ ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಆ್ಯಂಡ್ ಇವರು ಸುಮ್ಮನೆ ಬ್ರಾಸ್ಲೆಟ್ ಹಾಕೊಂಡು ನೋಡ್ತಾ ಇದ್ರು ಅಷ್ಟೇ. ಗೈಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾ ಇರಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್.